ಅಂತೇಳಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಆತ್ಮಹತ್ಯೆ ಮತ್ತೆ ಅಧಿಕಾರಿಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಕಾಂಗ್ರೆಸ್. ಅಲ್ಲ, ಈಗ ವಿರೋಧ ಪಕ್ಷದವರು ನಮ್ಮ ಆಡಳಿತನ ಹೋಗ್ಲಕ್ಕಾಯ್ತದ? ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲೂ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ. ಆ ಘಟನೆಗಳನ್ನೇ ವೈಭವೀಕರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನೀವು ಕೇಳ್ತಾ ಇರ್ತಕ್ಕಂಥದ್ದು ಭದ್ರಾವತಿ ವಿಚಾರದಲ್ಲಿ, ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಸಂಗಮೇಶ್ ಅವರ ಪುತ್ರರ ವಿಚಾರದಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಎಲ್ಲ ಕಾಲದಲ್ಲೂ ಇಂಥ ಘಟನೆಗಳಾಗಿದ್ದಾವೆ. ಬಟ್ ಅವರು ಅಲ್ಲಗಳೆದಿದ್ದಾರೆ, ನಂದಲ್ಲ, ನನ್ನ ಮಗ ಅದನ್ನು ಮಾಡಿಲ್ಲ ಅಂತೇಳಿ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿದೆ. ಆದರೆ ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇಂಥ ಘಟನೆಗಳು. ಏನು ಬಿಜೆಪಿ ಅವ್ರಿಗೆ ಸತ್ಯ ಹರಿಶ್ಚಂದ್ರನೇನಲ್ಲ, ಅವ್ರ ಕಾಲದಲ್ಲೂ ಕೂಡ ನಡೆದಿದೆ. ಇದನ್ನೇ ಘಟನೆ ಇಟ್ಕೊಂಡ್ಬಿಟ್ಟು ಏನು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಬಿಜೆಪಿ ಅವರೇ ಆಲೋಚನೆ ಮಾಡಬೇಕು. ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಆತ್ಮಹತ್ಯೆ ಮತ್ತೆ ಅಧಿಕಾರಿಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಕಾಂಗ್ರೆಸ್. ಅಲ್ಲ, ಈಗ ವಿರೋಧ ಪಕ್ಷದವರು ನಮ್ಮ ಆಡಳಿತನ ಹೋಗ್ಲಕ್ಕಾಯ್ತದ? ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲೂ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ. ಆ ಘಟನೆಗಳನ್ನೇ ವೈಭವೀಕರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನೀವು ಕೇಳ್ತಾ ಇರ್ತಕ್ಕಂಥದ್ದು ಭದ್ರಾವತಿ ವಿಚಾರದಲ್ಲಿ, ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಸಂಗಮೇಶ್ ಅವರ ಪುತ್ರರ ವಿಚಾರದಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಎಲ್ಲ ಕಾಲದಲ್ಲೂ ಇಂಥ ಘಟನೆಗಳಾಗಿದ್ದಾವೆ. ಬಟ್ ಅವರು ಅಲ್ಲಗಳೆದಿದ್ದಾರೆ, ನಂದಲ್ಲ, ನನ್ನ ಮಗ ಅದನ್ನು ಮಾಡಿಲ್ಲ ಅಂತೇಳಿ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿದೆ. ಆದರೆ ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇಂಥ ಘಟನೆಗಳು. ಏನು ಬಿಜೆಪಿ ಅವ್ರಿಗೆ ಸತ್ಯ ಹರಿಶ್ಚಂದ್ರನೇನಲ್ಲ, ಅವ್ರ ಕಾಲದಲ್ಲೂ ಕೂಡ ನಡೆದಿದೆ. ಇದನ್ನೇ ಘಟನೆ ಇಟ್ಕೊಂಡ್ಬಿಟ್ಟು ಏನು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಬಿಜೆಪಿ ಅವರೇ ಆಲೋಚನೆ ಮಾಡಬೇಕು.